ಯಾಕೆ ಡಲ್ಲಾಗಿದ್ದೀರಾ? ಏನು ಅರ್ಥ ಆಗ್ತಿಲ್ಲಮ್ಮ. ಏನ್ ಅರ್ಥ ಆಗಿಲ್ಲ ಅಪ್ಪ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ನಿನ್ ಮದುವೆ ಬಗ್ಗೆನೇಮ್ಮ. ನನ್ ಮದ್ವೆ ಬಗ್ಗೆನಾ? ನಿನ್ನೆವರೆಗೂ ನಿನ್ ಮದುವೆ ಆಗ್ತಿದೆ ಅನ್ನೋ ಆನಂದನೇ ಇತ್ತು. ಆದ್ರೆ ಇವತ್ತು ನೀನು ಮದುವೆ ಮಾಡಿಕೊಂಡು ನಮ್ಮಿಂದ ದೂರ ಹೋಗ್ಬಿಡ್ತೀಯಲ್ಲ ಅನ್ನೋ ನೋವಿದೆಯಮ್ಮ. ಅಪ್ಪ, ಈ ಅಪ್ಪ ಅನ್ನೋ ಕೂಗು ಈ ಥರ ನನಗೆ ಪ್ರತಿದಿನ ಕೇಳಿಸ್ಕೊಳಕ್ಕಾಗಲ್ವಲ್ಲಮ್ಮ. ನೀನು ಪ್ರತಿದಿನ ನನ್ನ ಕಣ್ಮುಂದೆ ಕಾಣೋದಿಲ್ಲ. ದೊಡ್ಡಮ್ಮ, ಏನಾಯ್ತು? ಅಲ್ಲಿ ನೋಡು ಆದ್ಯ, ರಾಜಿ ಮದ್ವೆ ಮಾಡ್ಕೊಂಡು ಹೊರಟೋಗ್ತಾಳೆ ಅಂತ ನಿಮ್ ದೊಡ್ಡಪ್ಪ ಎಷ್ಟು ಸಂಕಟ ಅನುಭವಿಸ್ತಿದ್ದಾರೆ. ದೊಡ್ಡಪ್ಪ ಸಂಕಟ ಪಡ್ತಿದಾರಾ? ಅಪ್ಪ ಬೇಜಾರು ಮಾಡ್ಕೋಬೇಡಿ. ಬೇಜಾರು ಮಾಡ್ಕೊಳ್ದಿರಾ ಹೇಗಿರ್ಲಮ್ಮ. ಅಪ್ಪ, ಅಷ್ಟಕ್ಕೂ ಹೆಣ್ಮಗಳು ಮದುವೆ ಮಾಡಿಕೊಂಡು ಅತ್ತೆ ಮನೆಗೆ ಹೋಗ್ಬಿಡ್ಬೇಕು ಅಂತ ಅದು ಯಾರು ಹೇಳಿದ್ರೋ ಏನೋ. ಅವರು ಖಂಡಿತವಾಗ್ಲೂ ಮಗಳಂತೂ ಇರಲ್ಲಮ್ಮ. ಮಗಳೇನಾದ್ರೂ ಇದ್ದಿದ್ರೆ ಖಂಡಿತವಾಗ್ಲೂ ಈ ಥರದ ಪದ್ಧತಿಗಳೇ ಮಾಡ್ತಾ ಇರಲಿಲ್ಲ ಅವರು. ಏನೋ ವಿಚಿತ್ರವಾಗಿದೆಯಲ್ಲ, ದೊಡ್ಡಪ್ಪ ಹೀಗೆಲ್ಲ ಮಾತಾಡಲ್ವಲ್ಲ.